ಅಯ್ಯೋ ನೋಡ್ಲಿಲ್ಲ ರೀ. ಮದುವೆ ಆಗಿರೋದು ನನ್ನನ್ನ ಅಂತ ಗರ್ವದಿಂದ ತಲೆ ಎತ್ತೋ ನೀನು ಈಗ ಯಾಕೆ ನಾಚಿಕೆ ಪಟ್ಟು ತಲೆ ತಗ್ಸಿದ್ಯಾ ಹೀಗೆ? ನೋಡು, ಏನಿದು ಶ್ರೀಮತಿ, ಉಡುಗೊರೆನಾ? ಇಷ್ಟ ಆಗಿದ್ಯಾ? ನಾನು ತುಂಬಾ ಆಸೆ ಪಟ್ಟು ತಗೊಂಡಿದ್ದೀನಿ. ಇಷ್ಟ ಆಗಿದೆಯಲ್ಲೋ ಹೇಳಿ. ನನ್ ಜಾನಕಿ ನನಗೋಸ್ಕರ ತಂದಿದ್ದಾಳಲ್ವಾ, ಇಷ್ಟ ಆಗದೆ ಇರುತ್ತಾ? ಅರ್ಶನ ಇದು ದೃಷ್ಟಿಗೋಸ್ಕರ. ಓಕೆ, ಕುರ್ತಾ ತುಂಬಾ ಚೆನ್ನಾಗಿದೆ ಜಾನಕಿ, ನಿನ್ ಹಾಗೇನೆ. ಈಗ್ಲೇ ಹಾಕೊಳ್ಳ? ಅಯ್ಯೋ ಇವಾಗ ಬೇಡ ರೀ, ವರಲಕ್ಷ್ಮಿ ವ್ರತದ ದಿವಸ ಹಾಕೊಳ್ಳಿ. ನಾಳೆನೇ ಅಲ್ವಾ? ಹೌದು. ಸೀನು ಆದ್ಯನ ವಿಷಯದ ಮಧ್ಯೆ ಮನೇಲಿ ಹಬ್ಬ ಇದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ವಿ. ಈಗ ನಮ್ಮಿಬ್ಬರು ಹೆಣ್ಮಕ್ಳು ಅವ್ರ ಗಂಡನ ಜೊತೆ ಸಂತೋಷವಾಗಿದ್ದಾರೆ. ಮತ್ತೆ ಅವ್ರ ಜೀವನದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರಬಾರ್ದು. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಸಂಸಾರನ ತೂಗಿಸ್ಕೊಂಡು 100 ಕಾಲ ಚೆನ್ನಾಗಿ ಬದುಕಬೇಕು. ಅದಕ್ಕೆ 2 ಜೋಡಿಗಳನ್ನು ಕೂರಿಸಿ ಈ ವ್ರತ ಮಾಡಿಸೋಣ ಅಂತಿದ್ದೀನಿ. ನಾವ್ ಏನೇ ಮಾಡಿದ್ರು ಮಕ್ಕಳ ಸಂತೋಷಕ್ಕೆ ಅಲ್ವಾ, ಹಾಗೆ ಮಾಡೋಣ. ಮತ್ತೆ ರಾಜಿಗೂ ಎಲ್ರಿಗೂ ಹೇಳ್ಬೇಕಲ್ವಾ? ಈಗ್ಲೇ ಫೋನ್ ಮಾಡಿ ಅವಳಿಗೂ ಹೇಳ್ಬಿಡ್ತೀನಿ. ನಮ್ ರಾಜಿಗಿಂತನೂ ಮೊದಲು ಆದ್ಯನ್ಗೆ ಹೇಳ್ಬೇಕು. ಸರಿ, ನಾನು ಪಂಚಾಯತಿವರೆಗೂ ಹೋಗಿ ಬರ್ತೀನಿ. ಇದನ್ನ ಒಳಗಿಡೋ ಜನ. ಸರಿ, ಬರ್ತೀನಿ. ಆದ್ಯಾ, ಆದ್ಯಾ. ಏನ್ ದೊಡ್ಡಮ್ಮ? ನಿಮ್ ಮದ್ವೆ ಆದ್ಮೇಲೆ ಬಂದಿರೋ ಮೊದಲನೇ ವರಲಕ್ಷ್ಮಿ ವ್ರತ ಇದು. ಹೌದು ದೊಡ್ಡಮ್ಮ. ಆ ವ್ರತನ ನೀನು ರಾಜಿ ಇಬ್ರು ಒಟ್ಟಿಗೆ ಸೇರಿ ಮಾಡ್ಬೇಕು ಅಂತ ನನ್ನ ಆಸೆ. ತುಂಬಾ ಚೆನ್ನಾಗಿರುತ್ತೆ ದೊಡ್ಡಮ್ಮ. ನಾಳೆ ನಮ್ಮನೇಲಿ ವ್ರತ ಇದೆ ಅಂತ ನಮ್ಮ ಮನೆ ಪುರೋಹಿತರಿಗೂ ಕೂಡ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ ನಾನು. ಈಗ ರಾಜಿಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಸರಿ.